ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ಮುಸ್ಲಿಮ್ಸ್ ಮನೆಗಳಲ್ಲಿ ಮಾಡುವಂತಹ ಅಕ್ಕಿ ಪಾಯಸನ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪೂಜಾ ಸಿಸ್ಟರ್ ಅವರು ತುಂಬ ದಿನದಿಂದ ಕೇಳ್ತಾ ಇದ್ರು, ಸೊ ಅವ್ರಿಗೋಸ್ಕರ ಈ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಂಗ್ರೀಡಿಯೆಂಟಲ್ಲಿ ನಾನಿಲ್ಲಿ 1 ಲೀಟರ್ ಹಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ನಂದಿನಿ ಫ್ಯಾಮಿಲಿ ಸ್ಪೆಷಲ್ ಹಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಫುಲ್ಲು ನೀರು ಹಾಕ್ದಿರಾ ಕೆನೆ ಬರೋ ಥರ ಹಾಲನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. 50 ಗ್ರಾಮಷ್ಟು ಖವಾ ತೊಗೊಂಡಿದ್ದೀನಿ. ಇದು ಸಾಲ್ಟೆಡ್ ಖವಾ. ಇದು ನಾನಿಲ್ಲಿ ಬಾದಾಮಿ ತೊಗೊಂಡಿದ್ದೀನಿ, ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಚಿರೋಂಜಿ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಮತ್ತು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ, 2 ಏಲಕ್ಕಿ ತೊಗೊಂಡಿದ್ದೀನಿ. ನೀವು ಡ್ರೈ ಫ್ರೂಟ್ಸ್ ಏನು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ನಾನು ಇಲ್ಲಿ ಎರಡು ಥರ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಶುಗರ್ ಬಂದ್ಬಿಟ್ಟು, ಸಕ್ಕರೆ ಬಂದ್ಬಿಟ್ಟು 300 ಗ್ರಾಮ್ ತೊಗೊಂಡಿದ್ದೀನಿ. ತುಪ್ಪ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ನೀರು ಯೂಸೇ ಮಾಡಬಾರ್ದು. ಸ್ವಲ್ಪ ಕಾಲು ಗ್ಲಾಸಷ್ಟು ಸಾಕು. ನಾನಿಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಯಾವ ಅಕ್ಕಿ ಅಂದರೆ ಇದು ಜೀರಾ ಸಾಂಬಾರ್ ಅಕ್ಕಿ ಫ್ರೆಂಡ್ಸ್. ಇದು ನಾರ್ಮಲ್ ಅಕ್ಕಿಯಲ್ಲಿ ನಾನು ಮಾಡ್ತಾ ಇಲ್ಲ. ನಾರ್ಮಲ್ ಅಕ್ಕಿಯಲ್ಲಿ ಮಾಡಿದ್ರೆ ಏನೇನೂ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಈ ಜೀರಾ ಸಾಂಬಾರ್ ಅಕ್ಕಿನ ತುಂಬ ಚೆನ್ನಾಗಿ ಬರುತ್ತೆ ಈ ಸ್ವೀಟು. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಖಂಡಿತ ನೀವೇ ರಿಸಲ್ಟ್ ಹೇಳ್ತೀರಾ. ನಾನಿದು 1 ಗಂಟೆವರೆಗೂ ನೆನೆಸೋಕ್ಕಿಟ್ಟಿದ್ದೆ. 1 ಗಂಟೆಯಿಂದ ನೆನೀತಾ ಇದೆ. ಇದು ಎಷ್ಟು ನೆಂದರೆ ಅಷ್ಟು ಬೇಗ ಆಗುತ್ತೆ ನನಗೆ ಇದು ಸ್ವೀಟು. ಸೊ ಚೆನ್ನಾಗಿ ನೆಂದಿದೆ. 2ರಿಂದ 3 ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿ ಚೆನ್ನಾಗಿ ನೆನೆಯೋಕ್ಕೆ ಕೊಟ್ಟಿದ್ದೆ. ಸೊ ನೋಡಿ, ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ಥರ ಅಂತ ಹೇಳ್ಬಿಟ್ಟು. ನಾನಿಲ್ಲಿ ಒಂದು ಪಾತ್ರೆಗೆ ತುಪ್ಪ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ತುಪ್ಪ ಮತ್ತು ಖವ್ವ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ನಮ್ಮನೇಲಿ ಕೃಷ್ಣ ತುಪ್ಪ ಯೂಸ್ ಮಾಡ್ತಾರೆ. ನಾವು GRB ನಂದಿನಿ ಯೂಸ್ ಮಾಡೋದಿಲ್ಲ, ಕೃಷ್ಣ ತುಪ್ಪ ಯೂಸ್ ಮಾಡ್ತಾ ಇದ್ದೀವಿ. ನೀವು ಯಾವ ತುಪ್ಪ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡಬಲ್ಲು. ಸೊ ನಾನಿಲ್ಲಿ ಬಂದುಬಿಟ್ಟು ಬಾದಾಮಿ ಚಿರೋಂಜಿನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಚಕ್ಕೆ ಹಾಕ್ತಾಯಿದ್ದೀನಿ. ಚಕ್ಕೆ ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ. ಲವಂಗ ಬೇಡ, ಜಸ್ಟ್ ಚಕ್ಕೆ. ಅದು ಕ್ವಾಂಟಿಟಿ ಕಮ್ಮಿನೇ ತೊಗೊಂಡಿದ್ದೀನಿ. ನೋಡಿ, ನಾನು 1 ಲೀಟರ್ ಹಾಲಿಂದು ಸ್ವೀಟ್ ಮಾಡ್ತಾ ಇರೋದು. ಸ್ವಲ್ಪ ಕ್ವಾಂಟಿಟಿ ಚಕ್ಕೆ ತೊಗೊಂಡಿದ್ದೀನಿ. ಚಕ್ಕೆ ಸ್ವಲ್ಪ ಕಮ್ಮಿನೇ ಹಾಕಿ, ಜಸ್ಟ್ ಒಂದು ಅರೋಮಾಗೋಸ್ಕರ ಅಷ್ಟೇ ನಾವು ಹಾಕ್ತಿರೋದು. ಇದು ಫ್ರೈ ಆಗಿದ್ದಾದಮೇಲೆ ಡೈರೆಕ್ಟಾಗಿ ನಾವೇನೇನು ಬಾದಾಮನ್ನ ಕಟ್ ಮಾಡಿ ಇಟ್ಕೊಂಡಿದ್ವೋ ಸ್ಲೈಸಸಲ್ಲಿ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ. ಈ ಥರ ರೋಸ್ಟ್ ಮಾಡ್ಕೊಳೋದ್ರಿಂದ ಈ ತುಪ್ಪ ಅರೋಮಾ ಏನಿದೆ ಇದು ಬಾದಾಮಿಗೂ ಅಂಟ್ಕೊಳ್ಳುತ್ತೆ. ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲಿ ಖಂಡಿತ ಟ್ರೈ ಮಾಡಿ ನೋಡಿ. ಡೆಫಿನೆಟ್ಲಿ ನನಗೆ ನೀವು ರಿಸಲ್ಟ್ ಕಮೆಂಟ್ ಮುಖಾಂತರ ಹೇಳ್ತೀರಾ. ಅದಾದಮೇಲೆ ಡೈರೆಕ್ಟಾಗಿ ಚಿರೋಂಜಿ ಹಾಕ್ತಾಯಿದ್ದೀನಿ. ಹಸಿಯಾಗಿ ಬಾದಾಮಿ, ಹಸಿಯಾಗಿ ಚಿರೋಂಜಿನ ಹಾಕೋಕ್ಕೆ ಹೋಗ್ಬೇಡಿ. ಸ್ಪೆಷಲಿ ಚಿರೋಂಜಿ ಮಾತ್ರ ಹಸಿ ಹಾಕೋಕ್ಕೆ ಹೋಗಬೇಡಿ. ಹಸಿ ವಾಸನೆ ತುಂಬ ಕೆಟ್ಟದಾಗಿ ಬರುತ್ತೆ. ಈ ಥರ ಫ್ರೈ ಆದರೆ ತುಂಬ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೋದು ನೀವೇ. ನೀರು ಈ ಟೈಮಲ್ಲಿ ನಾನು ಸ್ವಲ್ಪ ನೀರು ಸ್ಕಿಪ್ ಆಯಿತು ವಿಡಿಯೋ ಕ್ಲಿಕ್ ಮಾಡಬೇಕಾದ್ರೆ. ನೀರು ಹಾಕಿದ್ದೆ ಫ್ರೆಂಡ್ಸ್. ಯಾಕೆ ನೀರು ಹಾಕಿದೆ ಅಂದರೆ ಡೈರೆಕ್ಟಾಗಿ ಹಾಲು ಹಾಕಿಬಿಟ್ರೆ ಚಕ್ಕೆ ಹಾಕಿರ್ತೀವಲ್ಲ, ಹಾಲು ಒಡೆದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ನೋಡ್ಬೋದು, 1/4 ಗ್ಲಾಸ್ ಅಷ್ಟೇ ನೀರು ಯೂಸ್ ಮಾಡ್ತಿರೋದು, ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಸೊ ನೋಡಿ, ನೀರನ್ನು ಎಷ್ಟು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ನಾನು ಅಂತ. ಈ ಕುದಿಸ್ಕೊಂಡಿದ್ದಾದಮೇಲೆ ಈ ಟೈಮಲ್ಲಿ ಹಾಲು ಹಾಕಿ. ಡೈರೆಕ್ಟಾಗಿ ಈ ಚಕ್ಕೆ ಜೊತೆ ಹಾಲು ಹಾಕಿಬಿಟ್ರೆ ಒಡೆದೋಗುತ್ತೆ ಸ್ವಲ್ಪ ಸ್ವಲ್ಪ ಸಲ. ಅದಕ್ಕೋಸ್ಕರ ಈ ಥರ ನಾನು ಫಸ್ಟು ನೀರು ಹಾಕ್ತೀನಿ. ಸೊ ನೋಡ್ಬೋದು, ಕೆನೆ ಯಾವ ಥರ ಕಟ್ಟಿತ್ತು, ಸೂಪರಾಗಿತ್ತು ಕೆನೆ ಮಾತ್ರ. ಅದಕ್ಕೆ ಗಟ್ಟಿಯಾಗಿರುವಂತಹ ಹಾಲನ್ನೇ ಯೂಸ್ ಮಾಡಬೇಕು. ನೀರು ಹಾಕಿ ಬಾಯ್ಲ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ನಾನಿಲ್ಲಿ ನಂದಿನಿ ಫ್ಯಾಮಿಲಿ ಇದು ಬರುತ್ತೆ ಅಲ್ವಾ ಹಾಲು ಪ್ಯಾಕೆಟು, ಅದು 1 ಲೀಟರ್ ಹಾಲನ್ನು ನಾನು ಬಾಯ್ಲ್ ಮಾಡಿ ಚೆನ್ನಾಗಿ ಕುದಿ ಬರೋವರೆಗೂ ಇಟ್ಕೊಂಡಿದ್ದೆ. ಸೊ ನೋಡ್ಬೋದು ನೀವೇ, ಆ ಫುಲ್ಲು 1 ಲೀಟರ್ ಹಾಲನ್ನು ಹಾಕಿದ್ದೀನಿ. ಹಾಲು ಚೆನ್ನಾಗಿ ಕುದಿ ಬರ್ತಾ ಇರಲಿ. ಸ್ವಲ್ಪ ಫುಡ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ವೈಟ್ ಸ್ವೀಟ್ ಇದ್ದರೂ ಚೆನ್ನಾಗಿ ಕಾಣಿಸಲ್ಲ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು. ನಾರ್ಮಲಾಗಿ ಮದುವೆ ಮನೆಗಳಲ್ಲಿ ಯೆಲ್ಲೋ ಕಲರ್ ಮಾಡ್ತಾರೆ, ಸ್ವಲ್ಪ ಜನ ಆರೆಂಜ್ ಯೂಸ್ ಮಾಡ್ತಾರೆ. ಬಟ್ ನಮ್ಮನೇಲಿ ಆರೆಂಜ್ ಕಲರ್ ಇದ್ದರೆ ಸ್ವಲ್ಪ ತಿನ್ನೋಕ್ಕೆ ಇಷ್ಟಪಟ್ಟು ತಿಂತಾರೆ. ಯೆಲ್ಲೋ ಕಲರ್ ಅಷ್ಟೊಂದು ಏನು ಇಷ್ಟಪಡೋದಿಲ್ಲ. ಬಟ್ ಡಿಪೆಂಡ್ಸ್, ನಿಮ್ಮ ಮನೇಲಿ ಯಾವ ಕಲರ್ ಇಷ್ಟಪಟ್ಟು ತಿಂತಾರೆ. ಇಲ್ಲ ನಮಗೆ ಡೈರೆಕ್ಟಾಗಿ ವೈಟ್ ಹಾಲು ಥರನೇ ಇರಲಿ ಅಂದರೂ ಓಕೆ, ಬಟ್ ವೈಟ್ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಒಂದು ರೀಸನ್ಗೆ ಸ್ವಲ್ಪ ಚುಟ್ಕಿಯಷ್ಟು ಕ್ವಾಂಟಿಟಿ ನಾನು ಕಲರ್ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಅಕ್ಕಿನ ನೋಡಿ ಕೈಯಲ್ಲಿ ಈ ಥರ ಇದು ಮಾಡ್ಕೊತಾ ಇದ್ದೀನಿ, ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಫುಲ್ ಅಕ್ಕಿ ಹಾಕ್ಬಿಟ್ರು ಅಕ್ಕಿ ಬಾಯಿಗೆ ಬರ್ತಾ ಇರುತ್ತೆ, ಅನ್ನ ಥರ ಕಾಣಿಸುತ್ತೆ. ಸ್ವಲ್ಪ ಈ ಥರ ಮ್ಯಾಶ್ ಹಾಕೋದ್ರಿಂದ ಅಕ್ಕಿ ಸ್ವಲ್ಪ ಒಡೆದಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ನಾನು ಒಂದು 3 ನೀರಲ್ಲಿ ಇದು ವಾಶ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದೆ. ಆಫ್ಟರ್ ಅದ್ರೇನು ನೀರಿತ್ತು ಅದನ್ನು ಯೂಸ್ ಮಾಡ್ತಿದ್ದೀನಿ. ಯಾಕಂದರೆ ತುಂಬ ಚೆನ್ನಾಗಿರೋ ಅರೋಮಾ ಸಿಗುತ್ತೆ ಆ ನೀರಲ್ಲಿ, ಘಮ ಹೊರಟೋಗ್ಬಿಡುತ್ತೆ ಎಲ್ಲ, ಯಾಕಂದರೆ ನೆಂದಿರುತ್ತೆ ಅಲ್ವಾ. ಸೊ ನೀರಲ್ಲೇ ತುಂಬ ಚೆನ್ನಾಗಿರೋ ಫ್ಲೇವರ್ ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಆ ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಅದು ಬಿಟ್ಟರೆ ನಾನು ನೀರೇ ಯೂಸ್ ಮಾಡೋಕ್ಕೆ ಹೋಗೋಲ್ಲ. ಸೊ ಡೈರೆಕ್ಟಾಗಿ ಈ ಟೈಮಲ್ಲಿ ನಾನು ಏನು ಖೋವಾ ತೊಗೊಂಡಿದ್ದೆ ಆ ಖೋವಾನ ಈ ಥರ ಕೈಯಿಂದ ಮ್ಯಾಶ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಯಾಕಂದರೆ ಗಂಟು ಕಟ್ಬಿಡುತ್ತೆ. ಅದಕ್ಕೆ ಪುಡಿ ಈ ಥರ ಮ್ಯಾಶ್ ಮಾಡ್ಕೊಂಡು ಹಾಕಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾಡ್ತಾ ಇದ್ರೇ ಆ ಜೀರಾ ಸಾಂಬಾರು ಅಕ್ಕಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿರೋ ಘಮ ಬರ್ತಿದೆ ಗೊತ್ತಾ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾರ್ಮಲ್ ಅಕ್ಕಿಯಲ್ಲಂತೂ ಮಾಡೋಕ್ಕೆ ಹೋಗಬೇಡಿ. ಜೀರಾ ಸಾಂಬಾರು ಅಕ್ಕಿಯೆಲ್ಲ ಯೂಸ್ ಮಾಡಿ. ಜೀರಾ ಸಾಂಬಾರು ಅಕ್ಕಿ ಒಂದು 100 ಗ್ರಾಮಷ್ಟು ತೊಗೊಂಡಿದ್ದೀನಿ ಅಷ್ಟೇ ನಾನು. 1 ಲೀಟರ್ಗೆ 100 ಗ್ರಾಮ್ ಸಾಕಾಗುತ್ತೆ. ಸೊ ನೀವು ಎಷ್ಟು ಮಾಡ್ತಿದ್ರೆ ಅದ್ರ ಮೇಲೆ ಡಿಪೆಂಡಬಲ್ಲು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಗಂಟು ಇಲ್ದಿರ
ಮಾತ್ರ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಈ ಖವ್ವ ಇದೆಯಲ್ಲ ಅಲ್ಲಲ್ಲಿ ಗಂಟು ಗಂಟು ಹಂಗೆ ಕುತ್ಕೊಂಡ್ಬಿಡುತ್ತೆ, ಅಕ್ಕಿ ಜೊತೆ ಗಂಟು ಆಗ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ. ಇದು ನೋಡೋಕೆ ಇಷ್ಟು ತೆಳ ತೆಳ ಕಾಣಿಸ್ತಾ ಇದೆಯಲ್ಲ, ಬಾಯ್ಲ್ ಹಾಕಿದ್ದಾದ್ಮೇಲೆ ಆಟೋಮೆಟಿಕ್ಕಾಗಿ ಅದಾಗದೇ ಗಟ್ಟಿ ಆಗುತ್ತೆ. ಎಷ್ಟು ಗಟ್ಟಿ ಕ್ವಾಂಟಿಟಿ ಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡಬಲ್, ಎಷ್ಟು ಕುದಿಸ್ಕೋಬೇಕು ಅನ್ನೋದು. ಬಟ್ ನಾನಿಲ್ಲಿ ತುಂಬ ಚೆನ್ನಾಗಿ ಕುದಿಸ್ಕೊತೀನಿ. ಎಲ್ಲಿವರೆಗೂ ಅಂದರೆ ನಮಗೆ ಅನ್ನ ಸಾಫ್ಟಾಗಿ ಕೈಗೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ನಮ್ಮ ಮದುವೆ ಮನೆಗಳಲ್ಲಿ ಜಾಸ್ತಿ ಇದೇ ಸ್ವೀಟ್ ಕೊಡೋದು. ರಂಜಾನ್ ಫೆಸ್ಟಿವಲ್ಲಾಗಲಿ ಪ್ರತಿಯೊಂದು ಫೆಸ್ಟಿವಲ್‌ಗಳಲ್ಲೂ ನಾವು ಇದೇ ಮಾಡೋದು. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಜೀರಾ ಸಾಂಬಾರು ಯೂಸ್ ಮಾಡಿರ್ತೀವಲ್ಲ, ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ. ಸೊ ನೋಡ್ಬೋದು, ನಾನು ಕೈಯಿಂದ ನೋಡಿದೆ ಆಲ್ಮೋಸ್ಟ್ 99 ಆಗೋಗಿದೆ. 1% ಬಾಯ್ಲ್ ಆಗಬೇಕಷ್ಟೇ. ಈ ಟೈಮಲ್ಲಿ ನಾನು ಸಕ್ಕರೆ ಹಾಕ್ತಿದ್ದೀನಿ. ನಾನು ಯಾಕೆ ಫಸ್ಟಲ್ಲೇ ಸಕ್ಕರೆ ಹಾಕಿಲ್ಲ ಅಂದರೆ, ಸಕ್ಕರೆ ಹಾಕಿದ ತಕ್ಷಣ ಅಕ್ಕಿ ಬೇಗ ಬಾಯ್ಲ್ ಆಗೋದಿಲ್ಲ. ಅಕ್ಕಿ ಹಸಿ ಹಸಿಯಾಗೇ ಇದ್ಬಿಡುತ್ತೆ, ಗಂಟು ಕಟ್ಟಿಬಿಡುತ್ತೆ ಅಕ್ಕಿ. ಸೊ ಅದಕ್ಕೆ ಫಸ್ಟು ಅಕ್ಕಿ ಬಾಯ್ಲ್ ಆಗಲಿ ಬೆಂದಲಿ ಆಮೇಲೆ ಹಾಕೋಣ ಅಂತೇಳ್ಬಿಟ್ಟು ಲಾಸ್ಟಲ್ಲಿ ಅಕ್ಕಿ ಹಾಕಿದೆ. ಈ ಟೈಮಲ್ಲಿ ಹಾಕೋದ್ರಿಂದ ಸಕ್ಕರೆ ಬೇರೆ ಹಾಕ್ತೀವಲ್ಲ, ಇನ್ನೂ ಸ್ವಲ್ಪ ನೀರು ಹಾಕ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ ಫ್ರೆಂಡ್ಸ್. ಅದಕ್ಕೆ ನೀರು ಹಾಕ್ದಿರನೇ ಆಗಬೇಕು. ಯಾಕಂದರೆ ಸಕ್ಕರೆ ಹಾಕಿದ ತಕ್ಷಣ ಸ್ವಲ್ಪ ಸಕ್ಕರೆ ನೀರು ಬಿಡುತ್ತೆ ಅಲ್ವಾ. ಸೊ ನೋಡಿ, ಸ್ವಲ್ಪ ತೆಳ ಆಗಿಬಿಡುತ್ತೆ. ಸೊ ನೋಡ್ಕೊತಾ ಇದ್ದೀನಿ ಟೇಸ್ಟು ಸಕ್ಕರೆ ಸರಿಯಾಗಿದೆಯಾ ಇಲ್ಲ ಇಳಿಸುತ್ತಾ ಅಂತ. ಕರೆಕ್ಟಾಗಿ 300 ಗ್ರಾಮ್ ಇಡಿಸ್ತು. ಈ ಒಂದು 1 ಲೀಟರ್ ಹಾಗೆ ಕರೆಕ್ಟಾಗಿ 300 ಗ್ರಾಮ್ 350 ಗ್ರಾಮ್ ಬೇಕೇ ಬೇಕು ಸಕ್ಕರೆ. ಸಕ್ಕರೆ ಕ್ವಾಂಟಿಟಿ ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಸಪ್ಪೆ ಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡಬಲ್ಲು. ಸೊ ನೋಡ್ಬೋದು ಯಾವ ಥರ ಕೆನೆ ಕಟ್ತಾ ಇದೆ, ಈ ತುಪ್ಪ ಸೈಡಲ್ಲೆಲ್ಲ ಹೆಂಗೆ ನಿಲ್ತಾ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕುದಿ ಬರೋಕ್ಕೆ ಕೊಟ್ಟಿದ್ದೆ. ಸೂಪರ್ ಆಗಿರುತ್ತೆ. ಸ್ಪೆಷಲಿ ನನಗೆ ಪೂಜಾ ಸಿಸ್ಟರ್ ಅವರು ಪರ್ಸ್ನಲ್ ಆಗಿ ತುಂಬ ದಿನದಿಂದ ಕೇಳಿದ್ರು. ಅವರು ಇದು ಅಕ್ಕಿ ಪಾಯಸ ನಿಮ್ಮ ಮನೆಗಳಲ್ಲಿ ಮಾಡ್ತಿರಲ್ವ ಸಿಸ್ಟರ್, ಆ ಥರ ಮಾಡಿ ನಮ್ಮ ಹಸ್ಬೆಂಡ್ ಕೇಳಿದ್ರು ಅಂತ. ಸೊ ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಿಸ್ಟರ್. ಸೊ ಫೈನಲ್ ಆಗಿ ನೋಡ್ಬೋದು ನೀವೇ, ಆಲ್ಮೋಸ್ಟು ಇದು ಕಂಪ್ಲೀಟ್ ಆಗಿದೆ, ಬಾಯ್ಲ್ ಆಯಿತು. ಲಾಸ್ಟಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ತುಪ್ಪ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಲಾಸ್ಟಲ್ಲಿ ತುಪ್ಪ ಹಾಕಿ ಪ್ಲೇಟ್ ಕ್ಲೋಸ್ ಮಾಡೋದ್ರಿಂದ ತುಂಬ ಒಳ್ಳೆ ತುಪ್ಪ ಅರೋಮಾ ಬರುತ್ತೆ, ಸಖತ್ತಾಗಿರುತ್ತೆ. ಒಂದ್ಸಲಿ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಥರ ಬಂತು ಅಂತ. ಸೊ ನೋಡಿ, ತುಪ್ಪ ಹಾಕಿದ್ದಾದ್ಮೇಲೆ ಪ್ಲೇಟ್ನ ಕ್ಲೋಸ್ ಮಾಡಿಬಿಡಿ. ನೋಡ್ಬೋದು ನೀವು ಯಾವ ಥರ ತುಪ್ಪ ಕಟ್ತಾ ಇದೆ ಸೈಡಲ್ಲಿ ಗಂಟಾಗಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಚಿರೋಂಜಿ, ಈ ಬಾದಾಮಿ ಬಾಯಿಗೆ ತಿಂತಾ ಇದ್ರೆ ಸೂಪರಾಗಿರುತ್ತೆ. ಸೊ ನೋಡಿ, ನಾನು ಪ್ಲೇಟ್ ಕ್ಲೋಸ್ ಮಾಡಿದೆ. ಪ್ಲೇಟ್ ಕ್ಲೋಸ್ ಮಾಡಿದಾದ್ಮೇಲೆ ತಣ್ಣಕ್ಕೆ ಆಗಕ್ಕೆ ಬಿಟ್ಟೆ. ಬೇಕಾದರೆ ನೀವು ಫ್ರಿಜ್ಜಲ್ಲಿಟ್ಟು ತಿನ್ಬೋದು, ಇಲ್ಲ ತಣ್ಣಕ್ಕಾದ್ಮೇಲೆ ನಾರ್ಮಲ್ ಆಗಿ ತಿನ್ಬೋದು. ನೋಡ್ಬೋದು ಯಾವ ಥರ ತುಪ್ಪ ಕಲರ್ ಬಿಟ್ಟಿದೆ ಅಂತ, ತುಪ್ಪ ಯೆಲ್ಲೋ ಕಲರು ಯಾವ ಥರ ಕಾಣಿಸ್ತಾ ಇದೆ ಅಂತ, ಎಷ್ಟು ಚೆನ್ನಾಗಿ ಹಾಲು ಕೆನೆ ಕೆನೆ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಎಷ್ಟು ಗಟ್ಟಿ ಗಟ್ಟಿ ಆಯಿತು ಅಂತ. ಸೊ ಡಿಪೆಂಡ್ಸ್ ಆನ್ ನಿಮ್ಗೆ ಇನ್ನೂ ಗಟ್ಟಿ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಕುದಿಸ್ಕೊಳ್ಳಿ. ಇಲ್ಲ ನಮಗೆ ಈ ಥರನೇ ಕುಡಿತಾ ಇರಬೇಕು, ಪಾಯಸ ಪಾಯಸ ಥರ ಇರಬೇಕು ಅಂದರೆ ಈ ಕ್ವಾಂಟಿಟಿ ಕರೆಕ್ಟಾಗಿದೆ. ಈ ಥರ ಬಾಯಿಗೆ ಹಾಲು ಕುಡಿಯೋಕ್ಕೆ ಸಿಗುತ್ತೆ. ಆ ಅಕ್ಕಿ ನಾನು ಯಾಕೆ ಆ ಥರ ಮ್ಯಾಶ್ ಮಾಡ್ಕೊಂಡು ಹಾಕಿದೆ ಅಂದರೆ, ಡೈರೆಕ್ಟಾಗಿ ಅನ್ನ ಥರ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಈ ಥರ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ಒಡೆದೋಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ನಾನು ಫೈನಲ್ ಆಗಿ ಸರ್ವಿಂಗ್ ಮಾಡಿಕೊಂಡೆ. ಸೊ ನೋಡ್ಬೋದು ನೀವೇ ಅಕ್ಕಿ ಯಾವ ಥರ ಒಡೆದು ತುಂಬಾ ಗಟ್ಟಿ ಗಟ್ಟಿಯಾಗಿ ಬಾದಾಮಿ, ಈ ಚಿರೋಂಜಿ, ಈ ಫ್ಲೇವರು, ಈ ಖವ್ವ ಹಾಕಿರೋದು, ತುಪ್ಪ ಹಾಕಿರೋದು ಸೂಪರಾಗಿರುತ್ತೆ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಒಂದು ಬಾಯ್ಲ್ ತಿನ್ನೋರು ಇನ್ನೊಂದ್ಸಲಿ ಹಾಕ್ಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದಿರ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಇದರಿಂದ ನಾನು ಹಾಕುವಂಥ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಸೊ ಫೈನಲಿ ನಮ್ಮ ಒಂದು ಸ್ವೀಟ್ ರೆಡಿ ಆಯಿತು. ಅಕ್ಕಿ ಪಾಯಸ, ಅಕ್ಕಿ ಮಿಠಾ ಅಂತ ನಮ್ಮನೇಲಿ ಚಾವಲ್ ಕಾ ಮಿಠಾ ಅಂತಾರೆ, ಸೊ ಅಕ್ಕಿ ಪಾಯಸ ಅಂತಾರೆ. ಸೊ ಫೈನಲ್ ಆಗಿ ನಾನು ಟೇಸ್ಟ್ ನೋಡ್ತಾ ಇದ್ದೀನಿ, ಸೂಪರಾಗಿತ್ತು, ಕರೆಕ್ಟಾಗಿತ್ತು ಟೇಸ್ಟ್. ಕ್ವಾಂಟಿಟಿ ಮಾತ್ರ ಸಕ್ಕರೆ ಸಪ್ಪೆ ಇಲ್ದಿರ ಜಾಸ್ತಿನೂ ಇಲ್ದಿರ ಸೂಪರಾಗಿತ್ತು. ಸೊ ನಮ್ಮನೇಲಿ ನಮ್ಮ ಹಸ್ಬೆಂಡ್ಗೆ ಇದು ತುಂಬ ಇಷ್ಟ. ನಾನಿದು ಆ್ಯಕ್ಚುಲಿ ರಂಜಾನ್ಗೆ ಮಾಡಿದ್ದು. ಸೊ ತುಂಬ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡಿದೆ. ಸೊ ನನ್ನ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ದಿರ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.